ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆರಂಭದಲ್ಲೇ ನೆನೆ ಎಂದರೆ ಏನು ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೆನ್ನ ಸಜ್ಜೆ ಆಯಿತು. ನೆನೆವಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಯಿತು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನ ನೀಕೆ ಸಲಹೆ. 6-5 ಒಂದು ಕುಡಿತೆ ಉದಕ ನೆರವೆ, ಹಸಿದಾಗ ಒಂದು ತುತ್ತ ಓಗರವ ನಿಕ್ಕುವೆ. ನಾ ದೇವಕಾನ ಗುಹೇಶ್ವರ. ಇಂಥ ಅದ್ಭುತವಾದ ವಿಚಾರ. ಇಂಥ ಅಲ್ಲಂ ಪ್ರಭುಗಳ ಪೀಠವನ್ನು ಗೋಕಾಕದಲ್ಲೇ ಹೊಂದಿರುವಂತಹ ನಮ್ಮ ಶೂನ್ಯ ಸಂಪಾದನಾ ಮಠ 20ನೇಯ ಶರಣ ಸಂಸ್ಕೃತಿ ಉತ್ಸವವನ್ನು ನಾಳೆಯಿಂದ ಅಂದರೆ 1ನೇ ತಾರೀಕಿಂದ ಮಾಡ್ತಾಯಿದೆ. ಈ ವಚನಗಳನ್ನು ಯಾಕೆ ಹೇಳಿದಪ್ಪ ಅಂತಂದರೆ, ನಿಮಗೆ ಅಲ್ಲಂ ಪ್ರಭು ನಿಜವಾಗಿ ಏನು ಯಾರು ಅನ್ನೋದು ನಮ್ಗೆ ಗೊತ್ತಾಗಲಿ ಅಂತೇಳಿ ಇಂಥ ವಿಚಾರಧಾರೆಯ ನೆಲೆಯಲ್ಲೇ ನಮ್ಮ ಶೂನ್ಯ ಸಂಪಾದನಾ ಮಠದ ಶ್ರೀಗಳಾದಂತಹ, ವಿಶೇಷವಾಗಿ ಈ ಗೋಕಾಕದಲ್ಲಿ ಚಿರಪರಿಚಿತವಾದಂತಹ, ಗೋಕಾಕ ಶ್ರೀಗಳಿಂದ ಹೆಚ್ಚಿಗೆ ಚಿರಪರಿಚಿತವಾದಂತಹ ಪೀಠಾಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಈ ಶರಣ ಸಂಸ್ಕೃತಿ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ದೇಶದಿಂದ ವಿಚಾರ ಶಕ್ತಿ ಬೆಳೆಸೋದ್ರ ಜೊತೆಗೆ ಇಡೀ ಸಮಾಜವನ್ನು ಕಟ್ಟುವಲ್ಲಿ ಅಲ್ಲಂ ಪ್ರಭುಗಳ ಜೊತೆಗೆ ಬಸವಣ್ಣವರ ವಿಚಾರಗಳನ್ನು ತೆಗೆದುಕೊಂಡು ಹೊರಟಿರುವಂಥ ಈ ಮಠ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಈ ಗೋಕಾಕ್ ಜನತೆಗೆ, ಗೋಕಾವಿನಾಡಿ ಜನತೆಗೆ ಕೊಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ 20ನೇಯ ಇಲ್ಲಿವರೆಗೆ ಬಂದಂಥ 19 ಏನು ನಡೆದಿದ್ದಾವೆ, ಇವೆಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಶರಣ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ದಿಗ್ಗಜರನ್ನು, ಬದುಕನ್ನು ನೋಡಿದವರನ್ನು, ಬದುಕಿನ ಜೊತೆ ಹೋರಾಟ ಮಾಡಿ ಗೆದ್ದವರನ್ನು ಇಲ್ಲಿ ಪರಿಚಯಿಸಿಕೊಟ್ಟಿದ್ದಾರೆ. ನಿಜವಾಗಿಯೂ ನಮ್ಮ ಗೋಕಾಕ್ ಶ್ರೀಯವರು ತಮ್ಮ ಈ ಒಂದು ವಿಚಾರಧಾರೆಯಿಂದಾಗಿ ಭಾಳಷ್ಟು ಜನರಿಗೆ ಪರಿಚಿತರಷ್ಟೇ ಅಲ್ಲ, ಇಲ್ಲಿ ಬದುಕಿಗೆ ಸಾಕಷ್ಟು ಬದಲಾವಣೆ ತರಲು ಪ್ರಯತ್ನ ಮಾಡಿದ್ದಾರೆ. ಮತ್ತು ಮಕ್ಕಳಿಗಾಗಿ ಈಗ ಮುಖ್ಯವಾಗಿ ಬೇಕಾಗಿದ್ದು, ಮುಂದಿನ ಜನಾಂಗಕ್ಕೆ ಬೇಕಾಗಿದ್ದು ಶಿಕ್ಷಣ. ಅದಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಪ್ರೈಮರಿ ಹಿಡಿದುಕೊಂಡು ಕಾಲೇಜ್ವರೆಗೂ ಜಗ್ತಾ ಇದ್ದಾರೆ. BCA ಮಾಡ್ತಾ ಇದ್ದಾರೆ. 1-2 ಸಾಧನೆಗಳು. ಅದರ ಜೊತೆಗೆ ವರ್ಷಕ್ಕೊಮ್ಮೆ ಈ ಒಂದು ಶರಣ ಮೇಳ ಮಾಡಿ ಅದರಲ್ಲಿ ವಿಶೇಷವಾಗಿ ಹಿರಿಯರನ್ನು, ಗುರುಗಳನ್ನು ಕರೆಸಿದ್ದಾರೆ. ಈ ಸಲದ ಈ ಸಮಾರಂಭದಲ್ಲಿ 1ನೇ ತಾರೀಕಿನಿಂದ 4ನೇ ತಾರೀಕಿವರೆಗೆ ನಡೀತಿರುವಂಥ ಈ ಸಮಾರಂಭದಲ್ಲಿ 4 ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. 1ನೇದಾಗಿ ಸಂಗೀತ ಹಾಗೂ ಹಾಸ್ಯ ಸಮಾವೇಶ ಅಂತೇಳಿ, 2ನೇದಾಗಿ ಪೊಲೀಸ್ ಸಮಾವೇಶ, 3ನೇದಾಗಿ ಕಾಯಕ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಮಹಿಳಾ ಸಮಾವೇಶ, 4ನೇದಾಗಿ ಯುವ ಸಮಾವೇಶ. ಹೀಗೆ ಭಾಳ ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾಡಿನ ವಿಶೇಷ ಕರೆಸಿದ್ದಾರೆ, ಪರಿಚಯಿಸಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ, ಹಿಂದೂ ಮಾಡಿದ್ದಾರೆ. ಹೀಗಾಗಿ ಇದೊಂದು ಸಾಂಸ್ಕೃತಿಕ ಕೇಂದ್ರ ಅಷ್ಟೇ ಅಲ್ಲ, ಇದೊಂದು ಸಮಾಜವನ್ನು ತಿದ್ದುವ ಕೇಂದ್ರ ಸಹಿತ ಆಗಿ ಹೋಗಿಬಿಟ್ಟದೆ ಇವತ್ತು. ಹೀಗಾಗಿ ಇವ್ರು ಏನು ಕೊಡ್ಬೋದಪ್ಪ ಈ ಸಲ ಒಳ್ಳೆಯದನ್ನು ಅನ್ನೋದನ್ನು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಅದರಲ್ಲೂ ಈ ಸಲ ನಮ್ಮ ಮೋಟಿಗಮಠ ಶ್ರೀಗಳು, ಬೈಲೂರು ಶ್ರೀಗಳು, ಮನಕವಾಡ ಶ್ರೀಗಳು, ಹಂದಿಗುಂದ ಶ್ರೀಗಳೆಲ್ಲರೂ ಬರ್ತಾ ಇದ್ದಾರೆ. ಜೊತೆ ತಮ್ಮ ವಿಚಾರಧಾರೆಯನ್ನು ಜನರಿಗೆ ಹಂಚ್ತಾ ಇದ್ದಾರೆ. ಇವೆಲ್ಲ ಈ ಒಂದು ಕಾರಣ ಲಿಂಗೈಕ್ಯ ಗುರುಗಳಾದಂತಹ ಬಸವ ಸ್ವಾಮೀಜಿಯವರ ಒಂದು ನೆನಪನ್ನು ಮಾಡಿಕೊಡೋದು ದೃಷ್ಟಿ ಇಟ್ಕೊಂಡು, ಅದೇ ಕಾಲಕ್ಕೆ ಬಸವಣ್ಣವ್ರ ವಿಚಾರಗಳನ್ನು, ಅಲ್ಲಂ ಪ್ರಭುಗಳ ವಿಚಾರಗಳನ್ನು, ಚನ್ನಬಸವಣ್ಣವ್ರ ವಿಚಾರಗಳನ್ನು ನಾಡಿನ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮತ್ತು ದಿಗ್ಗಜರನ್ನು ಗೌರವಿಸ್ತಾ ಇದ್ದಾರೆ. ಈ ಸಲ ಗೌರವಾನ್ವಿತರಾಗುವಂಥವರು ಸಂಗೀತದಲ್ಲಿ ಸಣ್ಣ ವಯಸ್ಸಲ್ಲಿ ದೊಡ್ಡ ಸಾಹಸ ಮಾಡಿದಂತಹ ಮಹನ್ಯ ಪಾಟೀಲ್ ಅನ್ನೋರನ್ನು ಕರೆದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸುವಂಥ ಹೆಣ್ಣು ಮಗುವಿಗೆ ಇವತ್ತು ಪ್ರಶಸ್ತಿ ಕೊಡೋದಷ್ಟೆಲ್ಲ ಗೌರವಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಕೂಸು ಅಥವಾ ಈ ಮಗು ಸಾಕಷ್ಟು ಸಾಧನೆಯನ್ನು ಸಣ್ಣ ವಯಸ್ಸಲ್ಲಿ ಮಾಡಿದ್ರಿಂದಾಗೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅದೇ ಕಾಲಕ್ಕೆ ಇನ್ನೊಬ್ಬರು ಹಿರಿಯರು ಮಿಮಿಕ್ರಿ ಗೋಪಿ ಅಂತೇಳಿ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು
ಅಥವಾ ಈ ದೂರದರ್ಶನಗಳಲ್ಲಿ ಆಗಿರ್ಬೋದು ಸಾಕಷ್ಟು ಚಿರಪರಿಚಿತರು. ಇಲ್ಲಿಯ ಯಾವುದೇ ನಟರಾಗಿರ್ಬೋದು, ಯಾವುದೇ ಸಂಗೀತಗಾರರಾಗಿರ್ಬೋದು, ಎಲ್ಲರೂ ಮಿಮಿಕ್ರಿಯನ್ನು ಮಾಡುವಂಥ ಒಂದು ಅದ್ಭುತ ಕಲೆಯನ್ನು ಹೊಂದಿದಂಥವ್ರು. ಇವರಿಗೂ ಸಹಿತ ಕರೆದು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದೆ ಗಿಲ್ಲಿ ನಟ ಅಂಥೇಳಿ ಕಿರುತೆರೆಯಲ್ಲಿ ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲೇ ತನ್ನ ವಿಶಿಷ್ಟವಾದ ಮಾತುಗಳಿಂದ ಜನರನ್ನು ರಂಜಿಸುವಂಥ ವ್ಯಕ್ತಿತ್ವ ಪಡೆದಂಥ ವ್ಯಕ್ತಿ. ಅವ್ರ ಬಗ್ಗೆಯೂ ಇವತ್ತು ಕರೆಸಿ ನಮ್ಮ ಜನಕ್ಕೆ ಪರಿಚಯಿಸುವಂಥ ಅವ್ರನ್ನ ತೋರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಶ್ರೀ ಅಲೋಕ್ ಕುಮಾರ್ IPS ಅಧಿಕಾರಿಗಳನ್ನ ಕರೆಸಿ ಅವ್ರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಜೊತೆಗೆ ಅವ್ರ ಸಾಧನೆ ಯಾವ ರೀತಿ ಮಾಡಿದ್ದಾರೆ ಏನು ಅನ್ನೋದು ಒಂದು ಏನಪ್ಪ ಪರಿಚಯ ಮಾಡೋದ್ರ ಜೊತೆಗೆ ಅವ್ರಿಗೆ ಕಾಯಕ ಶ್ರೀ ಪ್ರಶಸ್ತಿ ಅಥವಾ ಇನ್ನುಳಿದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನು ಪದ್ಮಶ್ರೀ ಕುಮಾರಿ ದೀಪಾ ಕರ್ಮಾಕರ್ ಅವರಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲೇ ಜಿಮ್ನಾಸ್ಟಿಕ್ ವಿಭಾಗದಲ್ಲೇ ಭಾರತವನ್ನು ಪ್ರತಿನಿಧಿಸಿದಂಥ ಏನಪ್ಪ ಅಂತಂದ್ರೆ ಪ್ರಥಮ ಮಹಿಳೆ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ 2018 ಜಿಮ್ನಾಸ್ಟಿಕ್ ವರ್ಲ್ಡ್ ಕಪ್ದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಹೆಮ್ಮೆ. ಹೀಗೆ ಅನೇಕ ಕಾಮನ್ವೆಲ್ತ್ ಏಷ್ಯನ್ ಕೂಟದಲ್ಲೂ ಗೆದ್ದಂಥ ಈ ಹೆಣ್ಣು ಮಗಳಿಗೆ ಕ್ರೀಡಾಪಟುವಿಗೆ ಗೌರವಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಶ್ರೀ ಮಂಜುನಾಥ್ B ಎನ್ನುವರನ್ನು ಇವ್ರನ್ನೂ ಸಹಿತ ಇವತ್ತು ಕರೆದ ಅವರು ಆಗಲಾರದನ್ನು ಅಸಾಧ್ಯವಾದನ್ನು ಸಾಧ್ಯ ಮಾಡಿದಕ್ಕಾಗಿ ಅವರ ಗುಣವನ್ನು ಮೆಚ್ಚಿನ ಅವ್ರಿಗೂ ಒಂದು ರೀತಿಯಿಂದ ಏನಪ್ಪ ಅಂತಂದರೆ ಸನ್ಮಾನ ಮಾಡೋದು, ಜೊತೆಗೆ ಗೌರವಿಸೋ ಕೆಲಸ ಮಾಡ್ತಾಯಿದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮಗಳು ಮಾಡೋ ಜೊತೆಗೆ ಒಂದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತಮ್ಮ ಕೆಲಸಗಳನ್ನು ಮಾಡುವಂಥ, ತಮ್ಮ ಕಾರ್ಯಗಳನ್ನು ಮಾಡುವಂಥ ನಮ್ಮ ಶ್ರೀಗಳು ವಿಶೇಷವಾಗಿ ಗೋಕಾಕದಲ್ಲಿ ಒಂದಿಷ್ಟು ಹೊಸ ಒಂದು ಚಿಂತನೆ ವಿಚಾರಗಳನ್ನು ಹಮ್ಮಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಗೋಕಾಕ್ ಅಥವಾ ನೆರೆಹೊರೆಯ ಜನ ಬಂದು ಇದನ್ನು ನೋಡಿ ಸಂತೋಷ ಪಡೋದಷ್ಟೇ ಅಲ್ಲ, ಇಲ್ಲೇ ದಾಸೋಹ ಪದ್ಧತಿಯಲ್ಲಿ ದಾಸೋಹವನ್ನು ನಿರ್ವಹಿಸುವುದರಿಂದಾಗಿ ಅನೇಕ ದಾಸೋಹಿಗಳು ಇದರಲ್ಲೇ ತಮ್ಮ ತನುಮನ ಧನವನ್ನು ಸಮರ್ಪಿಸಿ ಕೆಲಸ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ಸಮುದಾಯ ಇವತ್ತು ಈ ನಮ್ಮ ಗುರುಗಳ ಒಂದು ಏನಪ್ಪ ಅಂದ್ರೆ ಪ್ರಯತ್ನದಿಂದಾಗೆ ಜಾಗೃತಗೊಳ್ಳೋದಷ್ಟಲ್ಲ, ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು, ತಮ್ಮ ಮಕ್ಕಳು ಮುಂದೆ ಹೋಗಬೇಕು ಅನ್ನುವಂಥ ಅನೇಕ ವಿಷಯಗಳಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಗೋಕಾಕ್ ಶ್ರೀ ಅವರ ಈ ಕೆಲಸಗಳು ಸಮಾಜಮುಖಿಯಾದ ಕೆಲಸಗಳು ಅವರನ್ನು ಶರಣ ಸಂಸ್ಕೃತಿಯನ್ನಾಗಿ, ಶರಣರ ಸಂಸ್ಕೃತಿಯನ್ನು, ನಡಾವಳಿಯನ್ನು, ಆ ಸಂಸ್ಕೃತಿ ಜನರಿಗೆ ಬರಲಿ, ಜನರಲ್ಲಿ ಉಳಿಲಿ, ಬೆಳೀಲಿ ಅನ್ನೋ ದೃಷ್ಟಿಯಲ್ಲೇ ಸಾಕಷ್ಟು ಕೆಲಸ ಮಾಡಿದ್ದನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಆರಂಭದಲ್ಲಿ ವಚನಗಳು ಹೇಳಿದ್ದು ನಿಮ್ಗೆ ನೆನಪಿರ್ಬೋದು. ಆ ವಚನಗಳು ನಿಜವಾಗಿಯೂ ಅಲ್ಲಂ ಪ್ರಭುವರ ಒಂದು ವಿಚಾರ ಶಕ್ತಿಗೆ, ಧೀಮಂತತೆಗೆ ಮತ್ತು ದೇವರಂದರೆ ಯಾರು ಅನ್ನೋದನ್ನು ವ್ಯಾಖ್ಯಾನಿಸುವ ಜೊತೆಗೆ ನಮ್ಮಲ್ಲೇ ಒಳ್ಳೆತನ, ನಮ್ಮಲ್ಲೇ ಒಳ್ಳೆಯ ಒಂದು ಸಹಾಯ ಗುಣ, ದಾಸೋಹಿ ಗುಣ ಇದ್ದರೆ ನಾವು ದೇವರಿಗಿಂತ ಮೀರಿದವರು ಅನ್ನುವಂಥ ಸಂದೇಶ ಕೊಡುವಂಥದ್ದು. ದೇವರು ಯಾರೂ ಅಲ್ಲ, ನಾವು ದೇವರು, ಮತ್ತು ಕೆಟ್ಟದನ್ನು ಮಾಡಿ ನಾವು ದೇವು ಅನ್ನುವಂಥದ್ದು ಇಂಡೈರೆಕ್ಟಾಗಿ ಹೇಳಿದಂಥ ಮಾತುಗಳು. ಇವುಗಳನ್ನೆಲ್ಲ ನೆನಪಿಸ್ಕೊಂಡು ನಮ್ಮ 20ನೇ ಈ ಒಂದು ಶರಣ ಮೇಳಕ್ಕೆ ಈ ಭಾಗದ ಎಲ್ಲ ಜನ ಬಂದು ನೋಡಿ ಭಾಗವಹಿಸಿ ಅದರ ಜೊತೆಗೆ ತಾವು ಸಹ ಒಂದಾಗುವಂಥ ಕೆಲಸ ಮಾಡಿದ ನಿಜವಾಗಿಯೂ ಈ ನಮ್ಮ ಗೋಕಾಕ್ ಶ್ರೀಯವರು ಮಾಡಿದಂತಹ ಒಂದು ಸಾಹಸದ ಕೆಲಸ ನಿಜವಾಗಿಯೂ ಅದು ವ್ಯರ್ಥ ಆಗದೆ ಹೋಗ್ತದೆ ಅನ್ನೋದು ಸಾಮಾನ್ಯ ಮಾತು. ಅದನ್ನಲ್ಲಿ ಗೋಕಾಕ್ ಶ್ರೀಯವರು ಈ ಒಂದು ನಿರಂತರವಾಗಿ ಕಳೆದ 19 ವರ್ಷಗಳಿಂದ ಈ ಸಲ 20ನೇ ಈ ವರ್ಷದಲ್ಲಿ ಈ ಶರಣ ಸಂಸ್ಕೃತಿಯ ಮೇಳವನ್ನು ಹಮ್ಮಿಕೊಂಡಿದ್ದು ಈ ನಿಜವಾಗಿ ಒಂದು ಸಾಧನೆ. ಜೊತೆಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಏನೋ ಮಾಡಬೇಕು ಅನ್ನೋ ಸಾಹಸ ಅವರಲ್ಲಿ ಅದ. ಅದು ಯಾವಾಗ ಕೊಡ್ತದೆ ನೋಡಬೇಕು. ಹಿಂದೆಲ್ಲ ನಾಳೆ ಮೆಂದು ಹೇಳ್ತಾ ಇರ್ತಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಏನು ಮಾಡಬೇಕಪ್ಪ, ಇಲ್ಲಿ ಆಸ್ಪತ್ರೆ ಮಾಡಬೇಕು, ವೃದ್ಧಾಶ್ರಮ ಮಾಡಬೇಕು ಒಂದೇನೋ ಕನಸುಗಳನ್ನು ಕಾಣ್ತಾ ಇದ್ದಾರೆ. ಅವೆಲ್ಲ ಯಶಸ್ವಿ ಆಗ್ತಾವ ಅನ್ನುವಂಥ ಭರವಸೆ ಅವರ ಭಕ್ತರಲ್ಲೇ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷವಾದಂತಹ ನಿಮಗೆ ಮುಟ್ಟಿಸ್ಬೇಕಂತ ಸುದ್ದಿ. ಯಾಕಂದರೆ ಫೆಬ್ರವರಿ 1 ನಾಳೆ ನೀವೆಲ್ಲರೂ ಇದರಲ್ಲಿ ಭಾಗಿಯಾಗಿ ನೀವು ಶ್ರೀಮಠದ ಒಂದು ಆಶೀರ್ವಾದಕ್ಕೆ ಏನಪ್ಪ ಅಂತಂತಾರೆ ನಿಮ್ಮನ್ನು ಸಮರ್ಪಿಸಿಕೊಳ್ಳಿ ಅಂತ ನಾನು ಅನಿಸಿದ ಕೆಲವು ಮಾತಾಡಿ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.